ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಾನವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನ್ನು ಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ. ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಒಂದು ಇನ್ಫಾರ್ಮೇಷನ್ ಆಗಿರೋಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಎಸ್ ಹೌದು, ನಾನು ಈ ಒಂದು 7 ಡೇಸ್ ಬ್ಯಾಕ್ ನಾನು ನಿಮಗೆ ಒಂದು ವಿಡಿಯೋ ಮುಖಾಂತರ ಒಂದು ಇನ್ಫಾರ್ಮೇಷನ್ ಒಂದು ಇಶ್ಯೂನ ರೈಸ್ ಮಾಡಿದ್ದೆ. ಏನು ಅನ್ನಕ್ಕಂಥದ್ದನ್ನು ತಮ್ಮನ್ನು ಬಿಟ್ಟು ನಿಮ್ಗಳಿಗೆಲ್ಲ ಈಗಾಗಲೇ ಆಗಿರತ್ತೆ. ನಿಮ್ಮ ಒಂದು 4th ಸೆಮ್ ಎಕ್ಸಾಮ್ ಬಗ್ಗೆ ಏನು ಈ ಒಂದು 7 ಡೇಸ್ ಬ್ಯಾಕ್ ಆಗಿತ್ತು. ಇವಾಗ ಏನು ಈ ಒಂದು ಸ್ಯಾಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಅಂತಂದರೆ, ನಾನು ನಿಮಗೆ ಈ ಹಿಂದಿನ ಒಂದು 7 ಡೇಸ್ ಹಿಂದೆ ಏನು ಹೇಳಿದ್ದೆ, ನೀವೊಂದು 4th ಸೆಮ್ ಎಕ್ಸಾಮ್ ಏನು ಪೋಸ್ಟ್ಪೋನ್ ಅಂತ ಅಲ್ಲ, ಈ ಒಂದು ಗ್ಯಾಪ್ ಏನಿದೆ ಒಂದು ಸಬ್ಜೆಕ್ಟಿನ ನಂತರ ಇನ್ನೊಂದು ಸಬ್ಜೆಕ್ಟಿಗೆ ಬೇಕಾಗಿರುವ ಒಂದು ಗ್ಯಾಪ್ ಏನಿದೆ, ಅಕಾರ್ಡಿಂಗ್ ಟು ರೂಲ್ ಜಸ್ಟಿಸ್ ಕಂಪೇರ್ಡ್ ಟು ಅದರ್ ಸೆಮ್ಸ್, ಕಂಪೇರ್ಡ್ ಟು ಯುವರ್ ಸೀನಿಯರ್ಸ್. ಸೊ ಎಲ್ಲನೂ ಕೂಡ ವಿಡಿಯೋ ಮಾಡಿ ಹಾಕಿಬಿಟ್ಟಿದ್ದೆ. ನಿಮ್ಮ ಸೀನಿಯರ್ಸ್ಗೆ ಯಾವ ರೀತಿ ಗ್ಯಾಪ್ ಕೊಟ್ಟಿದ್ದಾರೆ 3 to 4 ಡೇಸ್, ನಿಮಗೆ 1 ಡೇಸ್ ಗ್ಯಾಪು, ಈ ರೀತಿ ಇನ್ಜಸ್ಟಿಸ್ ಇದೆ. ಸೊ ಜಸ್ಟಿಸ್ ಬೇಕು ಅನ್ನೋಕ್ಕಂಥ ಒಂದು ರೈಸ್ನ ಈ VTU ಸ್ಟೂಡೆಂಟ್ಸ್ ಹೆಲ್ಪರ್ ಅನ್ನೋಕ್ಕಂಥ ಒಂದು ಅಕೌಂಟ್ ಮುಖಾಂತರ, ಒಂದು ಖಾತೆಯ ಮುಖಾಂತರ ಈ ಒಂದು ಏನೋ ಒಂದು ಕ್ವೆಶನ್ ರೈಸ್ ಆಗಿತ್ತು, ಇದು ನ್ಯಾಯವೇ ಅನ್ನೋಕ್ಕಂಥದ್ದನ್ನು, ಆ ಒಂದು ಕ್ವೆಶನ್ಗೆ ನಾನು ಈ ಒಂದು ವಿಡಿಯೋ ಮುಖಾಂತರ ಬಹಳಷ್ಟು ಸ್ಟೂಡೆಂಟ್ಸ್ಗೆ ಮೇಲಿಂದ ಮೇಲೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಈ ಒಂದು ಏನು ಇನ್ಜಸ್ಟಿಸ್ ಆಗಿರೋಕ್ಕಂಥ ಒಂದು ಏನು ಈ ಒಂದು 4th ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಇದೆ, ಅವರಿಗೆ ಜಸ್ಟಿಸ್ ಸಿಗಬೇಕು, ಗ್ಯಾಪ್ ಬೇಕು, ರೀಶೆಡ್ಯೂಲ್ ಒಂದ್ಕಂಥ ಒಂದು ಟೈಮ್ ಟೇಬಲ್ ಬೇಕು ಅಂತಂದರೆ ಪ್ರತಿಯೊಂದು ಸ್ಟೂಡೆಂಟ್ಸು ಅಂದರೆ ಮಿನಿಮಮ್ 1,000 ರಿಂದ 2,000 ವಿದ್ಯಾರ್ಥಿಗಳು ಆ ಒಂದು ಏನು ಟ್ವಿಟ್ಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಆ ಒಂದು ಪೋಸ್ಟ್ಗೆ ರೀಪೋಸ್ಟ್ ಮಾಡಿ ಕಮೆಂಟಲ್ಲಿ ಇಶ್ಯೂ ತಿಳಿಸಿದರೆ ಖಂಡಿತವಾಗಿಯೂ ನಿಮ್ಮ ಒಂದು ಎಕ್ಸಾಮ್ ಟೈಮ್ ಟೇಬಲ್ ರೀಶೆಡ್ಯೂಲ್ ಆಗುತ್ತೆ, ಗ್ಯಾಪ್ ಬರುತ್ತೆ. ಸೊ ಆರಾಮಾಗಿ ನೀವು ಏನೋ ಈಸಿಯಾಗಿ ಓದ್ಕೊಂಡು ಪಾಸ್ ಆಗ್ಬೋದಿತ್ತು. ಈ ಒಂದು ದಿನ ಗ್ಯಾಪಲ್ಲಿ ಏನು ಮಾಡಲು ಸಾಧ್ಯವಿಲ್ಲ. ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಸೊ ಮ್ಯಾಥ್ಸ್ಗೆ ಮಿನಿಮಮ್ 4 ಡೇಸ್ ಬೇಕು, 4 to 5 ಡೇಸ್ ಮ್ಯಾಥ್ಸ್ಗೆ. ಯಾಕಂದರೆ 1 ಡೇ ಮ್ಯಾಥ್ಸ್ ಅಲ್ಲಿ ನಿಮಗೆ ಒಂದು ಮಾಡ್ಯೂಲ್ದು ಪ್ರಾಕ್ಟೀಸ್ ರಿವಿಷನ್ ಮಾಡಲಿಕ್ಕೆ ಆಗಲ್ಲ. ಪ್ರಾಕ್ಟೀಸ್ ಬಿಡಿ, ಆ ಒಂದು ಮಾಡ್ಯೂಲ್ದು ಏನು ಪ್ರಾಕ್ಟೀಸ್ ಮಾಡಿರ್ತಾರೆ ನೋಡಿ, ಒಂದು ಮಾಡಿರ್ತಕ್ಕಂಥ ಪ್ರಾಕ್ಟೀಸ್ ಟಾಪಿಕ್ಸ್ದು ಏನು ಇರುತ್ತೆ ಅದು ರಿವಿಷನ್ ಮಾಡಲಿಕ್ಕೆ ಆಗಲ್ಲ, ಒಂದು ಮಾಡ್ಯೂಲ್ ಕೂಡ. ಆ ಥರ ಈ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್. ಸೊ ಇದಕ್ಕೆ ಕೂಡ 1 ದಿನ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ಬೇಡದೇ ಇರೋ ಸಬ್ಜೆಕ್ಟ್ಗೆ 3 ದಿನ ಗ್ಯಾಪ್ ಕೊಟ್ಟಿದ್ದಾರೆ. ಅದು EVH ಟಿಕ್ ಹಾಕೋ ಸಬ್ಜೆಕ್ಟ್ಗೆ, ಆ ಸಬ್ಜೆಕ್ಟ್ಗೆ 1 ದಿನ ಗ್ಯಾಪ್ ಸಾಕು. ಈ ಥರ ಇನ್ಜಸ್ಟಿಸ್ ಆಗಿದೆ ಅಂದ್ಬಿಟ್ಟು ನಾನು ಇಶ್ಯೂನ ನಿಮ್ಗಳಿಗೆಲ್ಲ ಮುಂದೆ ತಂದಿಟ್ಟು, ವಿದ್ಯಾರ್ಥಿಗಳೇ ಈ ರೀತಿ ಮಾಡಿ, ನಿಮಗೆ ಈ ಒಂದು ಗ್ಯಾಪ್ ಬೇಕಿದ್ದಲ್ಲಿ, ಈ ಒಂದು ನ್ಯಾಯ ಬೇಕಿದ್ದಲ್ಲಿ ಅಂತ ಮಾಡಿದೆ. ಸೊ ಒಂದು 200 ವಿದ್ಯಾರ್ಥಿಗಳಲ್ಲಿ ಅದು ಏನು ಆ ಒಂದು VTU ಹೆಲ್ಪರ್ ಅವರಿಗೆ ಸಪೋರ್ಟ್ ಮಾಡಿ, ನಿಮ್ಮ ಒಂದು 4th ಸೆಮ್ ಎಲ್ಲ ವಿದ್ಯಾರ್ಥಿಗಳ ಯೂನಿಟಿ ಮಾಡಿಕೊಂಡು ಟೈಮ್ ಟೇಬಲ್ನ ಚೇಂಜ್ ಮಾಡ್ಕೋತೀರಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಆಗಿರೋ ಫ್ಯಾಕ್ಟ್ ಅಂತಂದರೆ, ಸೊ ಟೋಟಲ್ ಆ ಒಂದು ಪೋಸ್ಟ್ಗೆ ಬರೀ 500 ವ್ಯೂಸ್ ಆಗಿದೆ. ರೀಪೋಸ್ಟ್ ಕೇಳಿದ್ರೆ ಓನ್ಲಿ 20 ರೀಪೋಸ್ಟ್ ಆಗಿತ್ತು. 20 ಸ್ಟೂಡೆಂಟ್ಸ್ಗಳಿಂದ ಹೇಗೆ ನಿಮ್ಮ ಒಂದು ಶೆಡ್ಯೂಲ್, ನಿಮ್ಮ ಒಂದು ಟೈಮ್ ಟೇಬಲ್ ಚೇಂಜ್ ಆಗುತ್ತೆ, ನೀವೇ ಥಿಂಕ್ ಮಾಡಿ. ಸೊ ನಾನು ನಿಮ್ಗೆ ಹೇಳಿದೆ, ಮಿನಿಮಮ್ 1,000 ರಿಂದ 2,000 ವಿದ್ಯಾರ್ಥಿಗಳಿಂದ ಇದನ್ನು ರೀಪೋಸ್ಟ್ ಆಗಿ ಕಮೆಂಟ್ ಅಲ್ಲಿ ಇಶ್ಯೂ ರೈಸ್ ಆಗಿದ್ದರೆ, ಸೊ ಆವಾಗ ನಿಮ್ಮ ಎಕ್ಸಾಮ್ ಟೈಮ್ ಟೇಬಲ್ ಇದೆ ಖಂಡಿತವಾಗಿಯೂ ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಜೊತೆಗೆ ಈ ಒಂದು August 2 ಒಳಗಡೆ ನೀವು ಮಾಡಬೇಕು ಅಂತ ಹೇಳಿದೆ. ಇವತ್ತು August 2, ನಾನು ಅದಕ್ಕೆ ಇವತ್ತಿನ ಈ ಒಂದು ಈವ್ನಿಂಗ್ವರೆಗೂ ಚೆಕ್ ಮಾಡಿದೆ. ವಿದ್ಯಾರ್ಥಿಗಳೇ 1,000ವರೆಗೂ ಅಥವಾ 2,000ವರೆಗೂ ಬಂದು ಇದಾಗುತ್ತೆ ಅಂದ್ಬಿಟ್ಟು. ಸೊ ಬರಲಿಲ್ಲ, ಓನ್ಲಿ 20 ರೀಪೋಸ್ಟ್ ಆಗಿದೆ, 500 ವಿದ್ಯಾರ್ಥಿಗಳು ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಫೈನಲ್ ನಿಮಗೆ ಸ್ಯಾಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಏನಂತಂದರೆ, ಇವತ್ತು August 2. ಸೊ ನಾನು ಹೇಳಿರಕ್ಕಂಥ ಟೈಮ್ ಇದೆ. ಏನಕ್ಕೆ August 2 ಮೇಲೆ ಏನಕ್ಕೆ ಆಗಲ್ಲಪ್ಪ ಅಂತ ನೀವು ಕ್ವಶನ್ ಕೇಳ್ಬೋದು. August 2 ನಂತರ ಏನೂ ಮಾಡಲಿಕ್ಕಾಗಲ್ಲ. ಯಾಕಂದರೆ August 2 ನಂತರ ನಿಮ್ಮ ಒಂದು ಲ್ಯಾಬ್ ಇಂಟರ್ನಲ್ ಎಕ್ಸ್ಟರ್ನಲ್ ಏನಿದೆ, ಓನ್ಲಿ 7 ಡೇಸ್ ಗ್ಯಾಪ್ ಉಳಿಯುತ್ತೆ. ಅಂದರೆ ಈ ಒಂದು August 8 ನಿಮ್ಮ ಒಂದು
ಎಕ್ಸ್ಟರ್ನಲ್ ಲ್ಯಾಬ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಎಕ್ಸ್ಟರ್ನಲ್ ಲ್ಯಾಬ್ ಸ್ಟಾರ್ಟ್ ಆಗೋಕ್ಕೆ 1 ವೀಕ್ ಮುಂಚೆನೇ ನೀವು ಈ ಒಂದನ್ನು ಮಾಡಿತು ಅಂತಂದರೆ ಆ 1 ವೀಕ್ ಮುಂಚೆನೇ ರೀಶೆಡ್ಯೂಲ್ ಬಿಡ್ತಾರೆ. ಅಂದರೆ ಇವತ್ತಿನವರೆಗೂ ನೀವು ಏನಾದರೂ ರೀಪೋಸ್ಟ್ ಮಾಡಿ ನಿಮ್ಮ ಇಶ್ಯೂನ ರೈಸ್ ಮಾಡಿದ್ದಿದ್ರೆ, ಕ್ವಶನ್ ಕೇಳಿದಿದ್ರೆ ಇದು ನ್ಯಾಯ ಅಂತಂದ್ಬಿಟ್ಟು ನೆಕ್ಸ್ಟ್ ಇವತ್ತು ಫ್ರೈಡೇ ಮಂಡೇನೇ ನಿಮ್ಮ ಒಂದು ರೀಶೆಡ್ಯೂಲ್ ಬರ್ತಿತ್ತು. ಇವತ್ತಿನವರೆಗೂ ಒಂದು 2,000 ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದರೆ, ಬಟ್ ಒಂದು 20 ವಿದ್ಯಾರ್ಥಿಗಳ ಮಟ್ಟದಿಂದ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಒಂದು ಈಗ ಟೈಮ್ ಟೇಬಲಲ್ಲಿ ಬದಲಾವಣೆ ಆಗುವುದಿಲ್ಲ. ಇದು ಒಂದು ಸ್ಯಾಡ್ ನ್ಯೂಸ್, ಇದೊಂದು ಬ್ಯಾಡ್ ನ್ಯೂಸ್, ಏನು ಮಾಡಲಿಕ್ಕಾಗಲ್ಲ. ಇದು ನಿಮಗೆ ಬಂದಿರೋ ಒಂದು ಹಣೆ ಬರ ಅಂತ ಹೇಳ್ಬೋದು. ಈ ಒಂದು ಹಣೆ ಬರನ ಚೇಂಜ್ ಮಾಡಿಸಿಗೋಸ್ಕರ ಈ ಥರ ಒಂದು ಮಾಡಿ ನಿಮಗೆ ಮಿನಿಮಮ್ 3 to 4 ಡೇಸ್ ಗ್ಯಾಪ್ ಬರುತ್ತೆ ಅಂತ ಹೇಳಿದೆ ವಿದ್ಯಾರ್ಥಿಗಳಿಗೆ ಆಗಿಲ್ಲ ಅನ್ನಕ್ಕಂಥ ಒಂದು ಆನ್ಸರ್ಸ್ನ ತೋರಿಸಿದ್ರು. ನಮಗೆ ಒಂದು ದಿನಲ್ಲೇ ಗ್ಯಾಪ್ ಸಾಕು, ನಾವು ಟಾಪರ್ಸ್ ಅದೀವಿ, ನಾವು ಬಹಳ ಇಂಟೆಲಿಜೆಂಟ್ ಅದೀವಿ, ಆರಾಮ್ಸೆ ಓದ್ಕೋತೀವಿ ಒಂದು ದಿನದಲ್ಲಿ ಅಂತ ವಿದ್ಯಾರ್ಥಿಗಳು ತೋರಿಸಿದ್ರು. ಸೊ ಏನೂ ಮಾಡಲಿಕ್ಕಾಗಲ್ಲ, ಬ್ಯಾಡ್ ಲಕ್. ಸೊ ಲಾಸ್ಟ್ ಫೈನಲ್ ಈ ಒಂದು ಎಕ್ಸಾಮ್ ಟೈಮ್ ಟೇಬಲಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಕೇಳೋದಾದರೆ ಯಾವುದೇ ರೀತಿಯಲ್ಲೂ ಕೂಡ ಎಕ್ಸಾಮ್ ಚೇಂಜಸ್ ಆಗೋದಿಲ್ಲ. ಸೊ ಇವತ್ತಿಗೆ 8 ದಿನಕ್ಕೆ ಅಂದರೆ 7 ದಿನ ಏನು ಇದೆ ನಿಮ್ಮ ಒಂದು ಲ್ಯಾಬ್ ಎಕ್ಸ್ಟರ್ನಲ್ ಎಕ್ಸಾಮ್, ಆ ಒಂದು ಲ್ಯಾಬ್ ಎಕ್ಸ್ಟರ್ನಲ್ ಎಕ್ಸಾಮ್ ಎಲ್ರಿಗೂ ಆಲ್ ದ ಬೆಸ್ಟ್. ಆ್ಯಸ್ ಅ ಶೆಡ್ಯೂಲ್ ಪ್ರಕಾರ ನಿಮ್ಮ ಥಿಯರಿ ಎಕ್ಸಾಮ್, ಲ್ಯಾಬ್ ಎಕ್ಸಾಮ್ ನಡೆಯುತ್ತೆ. ಸೊ ನೆಕ್ಸ್ಟ್ ಗುರುವಾರದಿಂದ ನಿಮಗೆ ಲ್ಯಾಬ್ ಎಕ್ಸ್ಟರ್ನಲ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೆಕ್ಸ್ಟ್ ಡೇ ಆ್ಯಂಡ್ ಬ್ಯಾಡ್ ಲಕ್.